ಸಮನ್ವಯೇ ಸಮನ್ವಯೇ ಪ್ರತಿಜ್ಞಾತಿ ಅಲ್ಲಿರಲಿ ನಾಳೆ ಅದು. ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಾವುದಾಯ್ತು? ಸತ್ಯ ವೇದಗಳೆಲ್ಲ ವೇದವಾಕ್ಯಗಳು. ಮೊದಲೇನು ಹೇಳಿದ್ರಿ? ಈಗ ವೇದವಾಕ್ಯ ಕೆಲವು ಕೊಟ್ಟುಬಿಟ್ಟು ಎಚ್ಚಿಕೆಯದು ಸತ್ಯಮಿತ, ದೇವರು ಸೃಷ್ಟಿ ಮಾಡಿದ್ದೆಲ್ಲ ಏನದು ಸತ್ಯವೇ ಆಗಿದೆ. ನಮೋಹಂ ಸುಳ್ಳಲ್ಲ. ಪರಮಾತ್ಮ ವಸು ಸ್ಪಾರ್ಹಂ ಉತ ಚೇತ ಉತ ದಾತ. ಇಂದ್ರದೇವರು ಬಯಸಿದಂಥ ವಸ್ತುವನ್ನು, ವಸು ಸಂಪತ್ತನ್ನು, ಜೇತ ಬಲಿಚಕ್ರವರ್ತಿಯಿಂದ ಗೆದ್ದು ದಾತ ಇಂದ್ರದೇವರಿಗೆ ಕೊಟ್ಟಿದ್ದಾನೆ. ಸತ್ಯಸ್ಸು ಅಸ್ಯ ಮಹಿಮಾ. ಇದೆಲ್ಲ ದೇವರ ಮಹಾತ್ಮ್ಯ, ಇದು ಸುಳ್ಳಲ್ಲ. ಎಂಥದ್ದಿದು? ಸತ್ಯವಾದ ಮಹಿಮೆ. ಗುಣೇ ಶವಃ ಯಜ್ಞೇಶ ವಿಪ್ರರಾಜ್ಯೆ. ಶವಃ ಸುಖಕ್ಕೋಸ್ಕರ ಬ್ರಾಹ್ಮಣರ ರಾಜ್ಯವಾದಂಥ ಯಜ್ಞಗಳಲ್ಲಿ ಈ ರೀತಿ ಸ್ತೋತ್ರವನ್ನು ಮಾಡ್ತೇವೆ ಅಂತ ಬಂದಿರೋದ್ರಿಂದ ಪರಮಾತ್ಮನ ಮಹಿಮೆ ಎಲ್ಲವೂ ಕೂಡ ಸತ್ಯ ಅನ್ನೋ ಮಾತು ಬಂತು. ಶವ ಶಬ್ದಕ್ಕೆ ಅರ್ಥ ಬಂತು. ಶವ ಅಂದರೆ ಸುಖ. ಶವ ಶಬ್ದ ಅದು. ಶವ ಪುಲ್ಲಿಂಗ ಶಬ್ದ ಅಲ್ಲ. ಶವ ಅಕಾರ ಅಂತ ಶಬ್ದ ಅಲ್ಲ, ಸಕಾರ ಅಂತ ಶಬ್ದ. ಅದಕ್ಕೆ ಅಲ್ಲೂ ಕೂಡ ಬಡಿತ ಕೂಡ ಶವಸ ಅಂತ ಬಂದಿದೆ. ಶವಸ ಅದೇನರ್ಥ? ಅಲ್ಲಿ ಆಚಾರ್ಯರು ಏನು ಮಾಡಿದರು? ಸಿದ್ಧಾಂತವನ್ನು ಹೇಳಿದರು. ಅದೆಲ್ಲ ಸೂರ್ಯ ಜ್ಞಾನಿಗಳೆಲ್ಲ ಶವಸ ಸುಖವಾಗಿ ಅರ್ಥ ಮಾಡಿಕೊಂಡ್ರು. ಗೊತ್ತಾಯ್ತಾ? ಸುಖವಾಗಿ ಅರ್ಥ ಮಾಡ್ಕೊಂಡ್ರೆ ಹೊರತು ಇವ್ರದ್ದು ಕಷ್ಟಶಾಸ್ತ್ರ. ಇವ್ರದ್ದು ನೀವು ಓದಿದಲ್ಲ, ಬರೀ ಅರ್ಥ ಎಲ್ಲ ಭಾರಿ ಕಷ್ಟ, ಇರ್ಲವೆಂಟು, ಜೊತೆಗೆ ಅನುಪಯುಕ್ತ. ನಮ್ಮದು ಭಾರಿ ಸುಲಭ, ಅತ್ಯಂತ ಉಪಯುಕ್ತ. ಭಾರಿ ಸುಲಭ, ಅತ್ಯಂತ ಉಪಯುಕ್ತ. ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಓದಿ ರಿಸಲ್ಟು ಅಷ್ಟೇ ಕಷ್ಟ. ಆದ್ದರಿಂದ ಶಬಸ ಸುಖೇನ. ಇನ್ನೊಂದು ಅರ್ಥ, ಆಚಾರ್ಯಶಾಸ್ತ್ರ ಓದ್ಬೇಕಾದ್ರೆ ಕೂಡ ಏನಾಗುತ್ತೆ? ಖುಷಿ ಆಗುತ್ತೆ. ಓದ್ಬೇಕಾದ್ರೆ ಖುಷಿ ಆಗುತ್ತೆ. ಮುಂದೆ ಮೋಕ್ಷಕ್ಕೆ ಹೋದಾಗಲೂ ಖುಷಿ ಆಗುತ್ತೆ. ಇವ್ರು ಓದ್ಬೇಕಾದ್ರೂ ಭಾರಿ ಸಕ್ತ. ದೇವರಿಲ್ಲ, ಅವ್ರಿಗೆ ಕೂಡ ಇಲ್ಲ, ಕೇಳಿ ತಲೆ ಕೆಟ್ಟೋಗ್ಬಿಡ್ತದೆ. ಇಲ್ಲಿ ಹೋಗೋ ಗತಿ ಅಂತರೂ ಅಂದಂಥ ಸಮಸ್ಯೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಸಾಧನೆಯೂ ಕಷ್ಟ, ಫಲನೂ ಕಷ್ಟ. ಇದು ಸಾಧನೆಯೂ ಸುಲಭ, ಫಲನೂ ಸುಲಭ. ಆದ್ದರಿಂದ ನಮ್ಮದು ಶವಸ ಸುಖವಾಗಿ ಅರ್ಥ ಮಾಡಿಕೊಂಡ್ರು. ಬಾಲಸಂಗಮ ಬೋಧಯದೃಶ್ಯಂ. ಆದ್ದರಿಂದ ಶಬ್ದಗಳ ಒಂದು ಇದು ಮಾಡದೆ, ಕನ್ಫ್ಯೂಷನ್ ಮಾಡ್ದೇನೆ ಸುಲಭವಾಗಿ ಹೇಳಿದ್ರಿಂದ ಅರ್ಥ ಆಗಲಿಕ್ಕೆ ಎಲ್ಲರಿಗೂ ಸುಲಭ ಆಯಿತು. ಸತ್ಯ ವಿಷ್ಣೋ ಗುಣ ಸರ್ವೇ ಸತ್ಯ ಜೀವೇಶ ಯೋರ್ಭಿದ ಸತ್ಯೋ ಮಿಥೋ ಜೀವಭೇದ ಸತ್ಯಂಚ ಜಗದೀದೃಶಂ. ಸತ್ಯ ವಿಷ್ಣೋ ಗುಣ ಸರ್ವೇ. ಆದ್ದರಿಂದ ದೇವರ ಮಹಿಮೆ ಸತ್ಯ, ಅವರ ಗುಣಗಳು ಸತ್ಯ, ಮತ್ತು ಜೀವೇಶರ ಭೇದ ಸತ್ಯ. ಭೇದ ಸತ್ಯ. ಸತ್ಯೋ ಮಿಥಃ ಜೀವಭೇದ. ಗುಣಗಳು ವಿಷ್ಣುವಿನ ಗುಣಗಳು ಸತ್ಯ, ಜೀವೇಶ ಭೇದ ಸತ್ಯ. ಮಿಥೋ ಜೀವಭೇದ ಸತ್ಯ. ಮಿಥಃ ಜೀವಭೇದ ಅಂದ್ರೇನು? ಜೀವನಲ್ಲಿ ಪರಸ್ಪರ. ಮಿಥ ಅಂದರೆ ಮ್ಯೂಚುವಲ್. ಎ ಜೀವ, ಬಿ ಒಬ್ಬ ಜೀವ. ಎ ಬಿಗೂ ಏನು ಸಂಬಂಧ ಇದೆ? ಭೇದ ಇದೆ. ಆಮೇಲೆ ದೇವರಿದ್ದಾನೆ. ಎ ಸಿ ಬಿಗೂ, ಎ ಬಿ ಸಿ ಡಿ ಅನಂತ ಇದ್ದಾರೆ. ಪ್ರತಿಯೊಂದಕ್ಕೆ ಏನಿದೆ? ಇನ್ನೊಂದು ಜೊತೆ ಭೇದ ಇದೆ. ಸಮರಾದ ವಸ್ತುಗಳಲ್ಲೂ ಭೇದ ಇದೆ, ಬೇರೆಯಾದ ವಸ್ತುಗಳಿಂದನೂ ಭೇದ ಇದೆ. ಉಚ್ಚ ಎ ಇದೆ, ಈಗ ಬಿ ಮೇಲಿದ್ದಾನೆ, ಬಿಗೂ ಎಗೂ ಭೇದ ಇದೆ. ಸಿ ಕೆಳಗಿದೆ, ಎಗೂ ಸಿಗೂ ಭೇದ ಇದೆ. ಮತ್ತೆ ಇನ್ನೊಂದು ಡಿ ಇದೆ, ಅದು ಈಕ್ವಲ್, ಅದ್ರ ಜೊತೆಗೆ ಭೇದ ಇದೆ. ಮತ್ತೆ ಸೊ ಮೇಲಿನ ಜೊತೆಗೂ ಭೇದ, ಕೆಳಗಿನ ಜೊತೆಗೂ ಭೇದ, ಸಮಾನ ಜೊತೆಗೂ ಭೇದ. ಮೇಲೆ ಕೆಳಗೆ ಅಂತ ಬರೋದೇ ಯಾವಾಗ? ಭೇದ ಇದ್ದರೆ. ಎರಡು ಒಂದೇ ಆಗಿದ್ದರೆ ಮೇಲಿಲ್ಲ, ಕೆಳಗಿಲ್ಲ. ಎರಡು ಸಮ ಆಗಿದ್ದರೆ ಸಾಮ್ಯ ಶಬ್ದ ಇಲ್ಲ, ಒಂದೇ ಅಂತ ಕರಿಬೇಕಾಗ್ತದೆ. ದೇರ್ಫೋರ್ ಸತ್ಯಂಚ ಜಗದೀದೃಶ್ಯಂ. ಜಗತ್ತು ಕೂಡ ಏನಿದು? ಅತ್ಯಂತ ಸತ್ಯವಾದದ್ದು. ಅಸತ್ಯ ಸ್ವಗತೋ ಭೇದ. ಅದು ಒಂದು ಕೆಲವು ಭೇದ ಅಸತ್ಯ. ಯಾವ ಸತ್ಯ ಅಂದರೆ ದೇವರಲ್ಲಿ ಸ್ವಗತ ಭೇದ ಎಂಬುದೇನದು? ಅಸತ್ಯ. ರೂಪಗಳಿಗೆ ಭೇದ, ರೂಪ ಗುಣಗಳಿಗೆ ಭೇದ, ಕ್ರಿಯೆಗಳಿಗೆ ಭೇದ. ಇಂಥ ಭೇದ ದೇವರಲ್ಲಿಲ್ಲ. ಸ್ವಾಗತ ತನ್ನಲ್ಲಿ ಇರುವ, ಪರಗತ ಬೇರೆಯವರಲ್ಲಿರುವ, ಸ್ವಾಗತ ತನ್ನಲ್ಲಿ ಇರುವ. ಈ ನಮ್ಮ ಕೈಗೂ ನಮಗೂ ಇದು ಸ್ವಗತವಾದ ಭೇದ. ಕೈ ಸ್ವಗತ. ಆದರೆ ಇನ್ನೊಬ್ಬರ ಕೈಗೂ ನಮ್ಮ ಕೈಗೂ ಏನದು? ಪರಗತ. ಇದು ಪರಗತ ಭೇದ. ಅವ್ರ ಕೈ ಅವ್ರದ್ದು, ನಮ್ಮ ಕೈ ನಮ್ಮದು. ಆದರೆ ನಮ್ಮದೇ ಕೈಗೂ ನಮಗೂ ಏನು ಸಂಬಂಧ ಅಂತ ಕೇಳಿದರೆ ಇಲ್ಲಿ ಏನು ಹೇಳ್ಬೇಕು ನಾವಾಗ? ಭೇದನೇ. ಈಗ ಅಭೇದ ಕಾಣುತ್ತೆ, ಆ್ಯಕ್ಚುಲಿ ಭೇದ. ಅದು ಸ್ವರೂಪದ ಅವಯವಗಳಿಗೂ ಜೀವರಿಗೂ ಸಂಬಂಧ ಏನದು? ಭೇದ ಇಲ್ಲೇ ಇಲ್ಲ, ಅಭೇದನೇ.
ದೇವರಿಗಂತೂ ಬೇರೆ ರೂಪ ಇಲ್ಲೇ ಇಲ್ಲ ಆದ್ದರಿಂದ ಎಲ್ಲವೂ ಜ್ಞಾನಾನಂದಮಯ ಆದ್ದರಿಂದ ಯಾವುದೇ ರೂಪದ ಯಾವುದೇ ಏನೇ ತಗೊಂಡ್ರು ಕೂಡ ಏನವೋ ಸ್ವಾಗತ ಭೇದ ವಿವರ್ಜಿತ, ತನ್ನೊಳಗೆ ಇರತಕ್ಕಂಥ ಭೇದಗಳಿಂದ ದೂರ ಆದವನು. ವರಿವರ್ಜಿತ ಅಲ್ಲ, ವಿವರ್ಜಿತ. ಏನೇನು ಟ್ರೇಸ್ ಕೂಡ ಇಲ್ಲ ಭೇದದ್ದು. ಇದು ದೇವ್ರ ನಮ್ಮ ಕೈಗೂ ಕಾಲಿಗೂ ಭೇದ ಇದೆ. ಕೈ ಮಾಡೋ ಕೆಲಸ ಕಾಲು ಮಾಡೋದಿಲ್ಲ, ಕಾಲು ಮಾಡೋ ಕಡೆ ಕೆಲಸ ಮಾಡೋದು. ಕಾಲು ಮಾಡೋ ಕೆಲಸನೇ ಕಾಲು ಮಾಡೋದಿಲ್ಲ ಫಸ್ಟು. ಇದು ದೇವ್ರದ್ದು ಹಾಗಲ್ಲ. ಪ್ರತಿಯೊಂದವೇ ಉಳಿದೆಲ್ಲವೇ ಕೆಲಸ ಮಾಡಿಬಿಡುತ್ತೆ. ಆತನ ಬರೀ ಒಂದು ರೋಮ ಏನು ಮಾಡುತ್ತೆ, ಜಗತ್ ಸೃಷ್ಟಿ ಆದ ಎಲ್ಲವನ್ನು ಮಾಡಿ ಹಾಕಿಬಿಡುತ್ತೆ. ಆತನ ನಖ ಏನು ಮಾಡುತ್ತೆ, ಜಗತ್ತು ಸೃಷ್ಟಿ ಮಾಡುತ್ತೆ. ಆತನ ಕೈ ನೋಡುತ್ತೆ, ಕಾಲು ನೋಡುತ್ತೆ. ನಮ್ಮ ಕಣ್ಣೊಂದೇ ನೋಡೋದು, ಕೈ ಕಾಲು ಬೇರೆ ಕಿವಿಗಳು ನೋಡೋದಿಲ್ಲ. ಆದರೆ ದೇವ್ರ ಪ್ರತಿಯೊಂದು ಕೆಲಸನೂ ಮಾಡುತ್ತೆ. ಭೇದ ಅಂತ ಇಲ್ಲೇ ಇಲ್ಲ ದೇವರಿಗೆ. ಅರ್ಥ ಆಯ್ತಾ? ಇದು ದೇವರ ಮಹಿಮೆ. ಅಸತ್ಯ. ನಾವು ಪ್ರವಚನ, ನಾವು ಮಂಗಳಾಚರಣೆ ಮಾಡ್ತೇವೆ, ಮಂಗಳಾರತಿ ಮಾಡ್ತೇವೆ ದೇವರಿಗೆ. ಅವು ಫಸ್ಟ್ ಎಲ್ಲಿ ಮಾಡ್ಬೇಕು? ಯಾವಾಗಲೂ ಪಾದಕ್ಕೆ ಮಾಡಬೇಕು, ಆಮೇಲೆ ಮಧ್ಯಕ್ಕೆ, ಆಮೇಲೆ ಶಿರಸ್ಸಿಗೆ, ಆಮೇಲೆ ಒಟ್ಟು. ಇದು ನಾಟು 3 12 ಸರ್ತಿ ಬರುತ್ತೆ ಒಟ್ಟು ಮಿನಿಮಮ್. ಅದು ಪ್ರತಿಯೊಂದು ಆರತಿನೂ ಹಾಗೆ ಮಾಡ್ಬೇಕು, ಅದು ನಿಯಮ. ಅದು ಫಸ್ಟ್ ಖಾಲಿ ಮಾಡಿದರೆ, ಮುಖಕ್ಕೆ ಮಾಡಿದರೆ ಆಮೇಲೆ ಏನಾಯಿತು? ಏನು ಭಾಳ ಅನ್ಯಾಯ ಇದೆ ಒಂದು. ಯಾತಕ್ಕೆ? ಮುಖ ಶ್ರೇಷ್ಠನೋ ಕಾಲು ಶ್ರೇಷ್ಠನೋ? ಮುಖಕ್ಕೆ ಮಾಡಿ ಖಾಲಿ ಮಾಡಿದರೆ ಸರಿ. ಖಾಲಿ ಮಾಡಿ ಮುಖಕ್ಕೆ ಮಾಡ್ತಾರ, ದೇವರಿಗೆ ಏನಿಲ್ಲ, ಭೇದ ಇಲ್ಲ, ಅದರಿಂದ ಸರಿ. ಅದು ಬೇರೆ ಮನುಷ್ಯರಿಗೆ ಮಾಡಿದ್ರೆ ಮಾಡಕ್ಕೆ ಬರಲ್ಲ. ಕಾಲು ತೊಳೆದ್ರೆ ನೀರಿನ ಬಾಯಿ ಮುಕ್ಕಳಿಸಕ್ಕೆ ಬರಲ್ಲ. ಕಾಲು ತೊಳ್ಕೊಂಡ ಮೇಲೆ ಬಾಯಲ್ಲಿ ಹಾಕ್ಕೊಳ್ಬಾರ್ದು, ಬಾಯಲ್ಲಿ ಹಾಕಿ ಆಮೇಲೆ ಕಾಲು ತೊಳ್ಕೊಬೇಕು. ಯಾಕೆಂದರೆ ಇದು ಕಾಲಿಗೆ ಹಾಕಿ ಕಡಿಮೆ ಆಯ್ತು. ಇದಾಗಲೇ ಸೈಂಟಿಫಿಕಲಿ ಕೂಡ ಇದರ ವೇವ್ಸ್ ಬೇರೆ. ಒಂದು ಹನಿ ನೀರು ಸಿಡಿದ್ರು ಕೂಡ ಬಯಲಿಗೆ ಇದು, ಅದು ಬಾಯಲ್ಲಿ ಹಾಕೊಳ್ಳೋಕೆ ಬರೋದಿಲ್ಲ. ದೇವರಿಗೆ ಹಾಗಲ್ಲ. ಏನಾಗಿದೆ ಅದು? ಎಲ್ಲ ಒಂದೇ. ಆದ್ದರಿಂದ ಪಾದಕ್ಕೆ ಮಾಡಿದ್ರಷ್ಟೇ, ಮುಖಕ್ಕೆ ಮಾಡಿದ್ರಷ್ಟೇ, ಇದಕ್ಕೆ ಮಾಡಿದ್ರಷ್ಟೇ. ನಾವು ಅನುಸಂಧಾನಕ್ಕಷ್ಟೇ ಹೊರತು ದೇವರಲ್ಲಿ ಭೇದ ಇಲ್ಲವೇ ಇಲ್ಲ. ಅದು ಸ್ವಾರಸ್ಯ. ಇಲ್ಲಿವರೆಗೆ ಊಟ ಕೊಡ್ತಾರೆ. ಹಾಂ, ತಪ್ಪಾಗೋದಿಲ್ಲ. ಯಾತಕ್ಕೆ ಹಾಗೆ ಮಾಡ್ತೇವೆ ಅಂದರೆ, ಫಸ್ಟ್ ನಾವು ದೊಡ್ಡವ್ರಿಗೆ ಫಸ್ಟ್ ಕಾಣೋದು ಯಾವ್ದು ನಮಗೀಗ? ಕಾಲು. ಆದ್ದರಿಂದ ದೊಡ್ಡವರು ಖಾಲಿ ಬಿಡ್ತಾರೆ. ಯಾಕೆಂದರೆ ಅವ್ರ ಮೇಲವ್ರು ಎತ್ತರ ಸಿಗೋದಿಲ್ಲ ಅಂತೇಳಿ ಕಾಲು ಹಿಡ್ಕೋತೀವಿ ಅಂತ ಹೇಳ್ತಾರೆ. ಚಿಕ್ಕವರು ಕೆಳಗಿರ್ತಾರೆ, ತಲೆ ಸಿಗ್ತಾರೆ, ತಲೆ ಮೇಲೆ ಕೈ ಇಡೋದು. ಚಿಕ್ಕವ್ರು ತಲೆ ಮೇಲೆ ಕೈ ಇಡೋದು, ದೊಡ್ಡವ್ರು ತಲೆ ಮೇಲೆ ಕೈ ಇಡ್ತಾರೆ, ಪಂಜಿತ ಆಗುತ್ತೆ. ಕೈ ಇಡ್ತಾರೆ ಅದು ಗೊತ್ತಲ್ಲ. ಹಾಳು ಮಾಡಿ ಬಸವರಾಜರ ಕೈ ಇಟ್ಟಾಗ ಅದಾಗಬಾರ್ದು. ಹಾಂ, ಸೌಂದರ್ಯದ ಪ್ರಶ್ನೆ ಏನಿದೆ ಅಲ್ಲಿ? ಹೇಗೆ? ಅಲ್ಲ, ಸುಂದರ ರೂಪಕ್ಕೆ ಅದಕ್ಕೆ ಪ್ರಶ್ನೆ ಇಲ್ಲ. ಅಭೇದ ಬೇರೆ, ಸೌಂದರ್ಯ ಬೇರೆ. ಇಲ್ಲಿ ಬಂದಿರೋದು ಅಭೇದ. ಈಗ ಸೌಂದರ್ಯ ಉಪಯುಕ್ತ ಅಲ್ಲ ಈಗ. ಯಾಕಂದ್ರೆ ನಮ್ಗೆ ಬೇಕಾದ್ದೇನೀಗ? ನಾವು ದೇವರನ್ನ ಆರಾಧನೆ ಮಾಡಬೇಕು, ಪಾದ ಪೂಜೆ ಮಾಡಬೇಕು, ಮಂಗಳಾರತಿ ಎತ್ತಬೇಕು. ಯಾವ ಭಾಗಕ್ಕೆ ಅಷ್ಟು, ಯಾವುದು ಸುಂದರ ಅನ್ನೋ ಪ್ರಶ್ನೆ ಇಲ್ಲ ಈಗ. ಆ ತಕ್ಕ ಇಟ್ಕೊಂಡ್ರೆ ಮುಖ ಸುಂದರ ಆಗಬೇಕಾಗತ್ತೆ. ಇಲ್ಲ, ದೇವರು ಎಲ್ಲ ಗುಣಗಳು ಒಂದೇ. ಆದ್ದರಿಂದ ಪಾದಾದಿಗಳಿಗೂ ಯಾವುದಕ್ಕೂ ಶಿರಪರ್ಯಂತ ಏನೇನೂ ಭೇದ ಇಲ್ಲ. ಅದು ದೇವರ ಮಹಿಮೆ. ಉದಾಹರಣೆಗೆ ಹಾವಿದೆ. ಈಗ ಹಾವಿನ ಮೈ ತುಂಬ ವಿಷ ಇಲ್ಲ, ಅದಕ್ಕೆ ಎಲ್ಲಿದೆ? ಹಲ್ಲಲ್ಲಿ ಮಾತ್ರ. ಅದು ವಿಷದ ಹಲ್ಲು ಇಲ್ಲ, ಎಲ್ಲ ಹಲ್ಲುಗಳಲ್ಲೂ ಬೇಕಾಗಿಲ್ಲ, ಅಷ್ಟು ಮಾತ್ರ ಇರೋದು. ಆದರೆ ತಮಾಷೆ ಹೇಳ್ತಾರೆ, ಹಾವು ಎಷ್ಟೋ ವಾಸಿ, ಪಾಪ ಮುಖದಲ್ಲಿ ಹಲ್ಲಲ್ಲಿ ಮಾತ್ರ ದೋಷ ಇರುತ್ತೆ. ದುಷ್ಟರು ಇರ್ತಾರಲ್ಲ, ಮೈ ತುಂಬ ವಿಷ ಇರುತ್ತೆ, ತಮಾಷೆ ಮಾಡ್ತಿರ್ತಾರೆ. ಆಗಲೇ ಬೈತಾರೆ. ಅದು ಎಲ್ಲೆಲ್ಲಿ ಒಂದೊಂದು ಕಡೆ ದೋಷ, ಎಲ್ಲ ಕಡೆ ದೋಷ ಇದೆ. ಆದರೆ ದೇವರಲ್ಲಿ ಏನಿಲ್ಲ ದೋಷಗಳೀಗ? ಗುಣ ಎಲ್ಲ ಕಡೆ ಗುಣ ಇದೆ. ನಮ್ಮಲ್ಲಿ ರೂಪಜ್ಞಾನ ಕಾಲಿಗಿಲ್ಲೇ ಇಲ್ಲ, ಕೈಗಿಲ್ಲೇ ಇಲ್ಲ. ದೇವ್ರಿಗೆ ಪ್ರತಿಯೊಂದು ಇದೆ. ಈ ಕೈ ಶಕ್ತಿ ಇದೆ, ಕಾಲಿಲ್ಲಿ ಲೋಟ ಎತ್ತಕ್ಕೆ ಬರಲ್ಲ ನಮಗೆ. ಕಾಲಿಗೂ 5 ಬೆರಳಿದೆ, ಕಾಲಿಗೆ ತಬ್ಬಿಗೆ ಎತ್ತಕ್ಕೆ ಬರಲ್ಲ, ಕೈಲಿ ಎತ್ತಕ್ಕೆ ಬರುತ್ತೆ. ಯಾಕೆ? ಕಾಲಿಗೂ ಕೈಗೂ ಏನಿದೆ? ಭೇದ ಇದೆ. ಆ ದೇವರು ಹಾಗಲ್ಲ. ಏನು ಮಾಡ್ತಾನೆ? ಬರೀ ಕಾಲಿಗೆ ನಡೀತಾರೆ, ಕೈಲಿ ನಡೀತಾನೆ, ಬರೀ ಎಲ್ಲ ಮಹಿಮೆ ತೋರಿಸ್ತಾನೆ. ಕಾಲು ಬೆಳೆಸ್ತ ವಾಮನಾವತಾರದಲ್ಲಿ ಅವನು ಬಂದ, ಬಕಾಸುರದ ರಾಕ್ಷಸ ಬಂದ, ಕೃಷ್ಣ ಕೈ ಇಟ್ಟ ಬಾಯಿಯೊಳಗೆ, ಕೈಯೊಂದೇ ಬೆಳೆಸ್ತ, ಉಸಿರುಗಟ್ಟು ಸತ್ತೋದ. ಕೈ ಬೆಳೆಸ್ಬಲ್ಲ, ಕಾಲು ಬೆಳೆಸ್ಬಲ್ಲ. ಕೆಲಸದ್ದು ಏನು ಮಾಡಿದ? 2 ಭೂತಗಳು ಬಂದು, ಹರಿವಂಶದಲ್ಲಿ ಬರುತ್ತೆ. ಇಲ್ಲೊಂದು ಭೂತ, ಇಲ್ಲೊಂದು ಭೂತ. ಆ 2 ಕೂತಷ್ಟೇ ಕೃಷ್ಣ ಏನು ಮಾಡ್ದ? ಹೀಗಂದ, 2 ಹೋದ್ವು, ಸೀದಾ ಕೈಲಾಸಕ್ಕೆ ಹೋಗಿದ್ದು ವಾಪಸ್ಸು. ಅದು ನಾವು ಹೀಗಂದ್ರೆ ಎಲ್ಲರೂ ಹೋಗ್ತಾವೆ, ಏನು ಹೋಗೋದೇ ಇಲ್ಲ. ಅದು ಸೊಳ್ಳೆ ಕೂಡ ಹೋಗಲ್ಲ. ಅದು ಆರಾಮಾಗಿ ಕೂತಿರುತ್ತೆ ಅಲ್ಲೇ. ಅದು ಹೀಗಂದರೆ ಎಲ್ಲಿಗೆ ಹೋಯ್ತದು? ಬಿಸೈಲ್ ಹೋದಾಗ ಸೀದಾ ಕೈಲಾಸಕ್ಕೆ ಹೋಗ್ಬಿಟ್ಟು. ಅದು ಅದು ಅವಾಗ ಏನಾಯ್ತು? ಈಗ ಶಾಸ್ತ್ರ ಓದಿದ್ದು ಅಪ್ಲಿಕೇಶನ್ ಅಂತ ಕೃಷ್ಣ ಮಾಡಿ ತೋರಿಸಿದ್ದರಿಂದ, ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಇವನ್ನ ಚಾಣೋವೃಷ್ಟಿ ಕೈಲಿ ಹೊಡೆದುಕೊಂಡ, ಶಕರಾಸುರ ಕಾಲಿಲಿ ಒದ್ದುಕೊಂಡ. ಅಂಬರ ಗಂಗಾ ಚುಂಬಿತ ಪಾದ ಪದತರ ವಿದಲಿತ ಗುರುತರ ಶಕಟ. ಇಲ್ಲಿ ಕಾಲಿಲಿ ಒದ್ದ, ಅವನು ಸತ್ತ. ಕೈಲಿ ಒದ್ದ, ಅದ್ರೂ ಸತ್ತ. ಅಂದರೆ ದೇವ್ರ ಕೈ ಕಾಲ ಎಲ್ಲ ಏನವು? ದೇಹ ಶಕ್ತಿ ಇದೆ. ಇದನ್ನು ತಿಳ್ಕೊಂಡು ಭಾಗವತ ಓದಿದ್ರೆ ಶ್ರೇಷ್ಠ. ಇದೊಂದು ಕತೆ ಅದೊಂದು ಕತೆ ಮಾಡಿಬಿಟ್ರೆ ಏನಾಯ್ತಾಗ? ಅವಾಗ ಏನು ಅನಿಸ್ತೇವೆ? ಬರೀ ಕತೆ ಕೇಳಿದ ಜನಕ್ಕೆ ಏನು ಅನಿಸ್ಬಿಡ್ತು? ಇದು ತರ್ಕಶಾಸ್ತ್ರನೇ ವಾಸಿ, ವೇದಾಂತಿಕೆ ಅಂದ್ಕೊಂಡ್ಬಿಟ್ರು. ವೇದಾಂತದಲ್ಲಿ ಫುಲ್ ಏನಿದೆ ಕಥೆಯೊಳಗೆ? ದೇವ್ರ ಮಹಿಮೆ ಇದೆ. ಅದ್ರ
ಕೃಷ್ಣ ಅಲ್ಲಿ ಕಂಸನ್ನು ಕೊಲ್ಲೋವರೆಗೂ ಏನು ಮಾಡಿ ಚಕ್ರ ಉಪಯೋಗಿಸೇ ಇಲ್ಲ ಒಂದು ಸತ್ಯ ಕೂಡ. ಚಕ್ರ ಉಪಯೋಗಿಸಿಲ್ಲ. ಜನಗೆ ಏನೇ ತಿಳ್ಕೊಂಡ್ಬಿಟ್ಟಿದ್ರು ಕೆಲವರೆಲ್ಲ, ಈ ಚಕ್ರ ಹಿಡ್ಕೊಂಡ್ರೆ ಸರಿ, ಚಕ್ರ ಎಲ್ಲ ಹೊಡ್ಕೊಂಡ್ಬಿಡ್ತೀವಿ ಒಂದು ಕೈ ಅಂದರೆ ಏನಿಲ್ಲ. ಎಲ್ಲಿ ಉಪಯೋಗಿಸಿ ಶಿಶುಪಾಲನ ಮೇಲೆ ಮಧ್ಯೆ ಉಪಯೋಗಿಸಿದ್ದಾನೆ, ಪೌಂಡ್ರಕ್ವಾಸ ಎಲ್ಲ ಉಪಯೋಗಿಸಿದ್ದಾನೆ. ಬಟ್ ಇಲ್ಲಿ ಕಂಸವಧಿಯವರೆಗೂ ಉಪಯೋಗಿಸಿಲ್ಲ ಕೃಷ್ಣ. ಜಲಾಸಂಧವನ್ನ ಉಪಯೋಗಿಸ್ತಾನೆ, ಎಲ್ಲ ಬಾವಿಯ ತರಿಸ್ತಾನೆ ಕೆಳಗೆ. ಅದು ತರಿಸಿ ಇದೆ ಅಂತ ತೋರಿಸ್ತಾನೆ ಅಷ್ಟೇ. ಇಲ್ಲಿ ಮೇಲ್ಮೈ ಬರೀ ಮುಟ್ಟೋದು ಅಷ್ಟಕ್ಕೆ ಕೊಂದಾಗ್ತಿದ್ದೆ ಎಲ್ಲರೂ ಕೂಡ. ಇನ್ಫ್ಯಾಕ್ಟ್ ಯಾವಾಗಲೂ ಕೂಡ ಚಿಕ್ಕವರಿಗೆ ಹೆಚ್ಚು ವೆಪನ್ಸ್ ಬೇಕು, ದೊಡ್ಡವರ ಮೇಲೆ ವೆಪನ್ಸ್ ಬೇಡ. ಕೃಷ್ಣ ಉಲ್ಟಾ ಪಲ್ಟಾ ಮಾಡ್ದ. ಚಿಕ್ಕಾಗಿದ್ದಾಗ ವೆಪನ್ಸ್ ಇಲ್ಲ, ದೊಡ್ಡ ವೆಪನ್ಸ್ ತೊಗೊಂಡ. ವೆಪನ್ಸ್ ಏನು ಸುಮ್ಮನೆ ನೇಮ್ ಸೇಕ್ ಅಷ್ಟೇನೆ. ಅದೇ ಚಕ್ರ ಉಳಿದವ್ರು ತೊಗೊಳಕ್ಕೆ ಹೋದರು, ಅಶ್ವತ್ಥಾಮ ತೊಗೊಳಕ್ಕಾಗಲಿ, ಎತ್ತಲಕ್ಕೆ ಆಗಲಿಲ್ಲ ಅವ್ರಿಗೆ. ಅಂದರೆ ಚಕ್ರ ಎತ್ತೋ ಶಕ್ತಿ ಇತ್ತು ಅಂದಮೇಲೆ ಚಕ್ರ ಉಪಯೋಗಿಸ್ತೇನೋ ಮಾಡಕ್ಕೆ ಬರುತ್ತೆ ಅಂತ ಆಯ್ತು. ಅವ್ರಿಗೆ ಚಕ್ರ ಎತ್ತೋ ಶಕ್ತಿಯೂ ಇಲ್ಲ, ಅದನ್ನ ಸಹಜ ಶಕ್ತಿಯೂ ಇಲ್ಲ, ಉಪಯೋಗಿಸೋ ಶಕ್ತಿಯೂ ಇಲ್ಲ ಅಂತ ಆಯ್ತು. ಇವತ್ತು ಉದಾಹರಣೆಗೆ ಒಬ್ಬ ಡಾಕ್ಟ್ರ್ ಅಲ್ಲ, ಅವ್ರು ಸಿರಿಂಜ್ ಕೊಟ್ಟರೆ ಇಂಜೆಕ್ಷನ್ ಕೊಡೋಕ್ಕೂ ಬರಲ್ಲ ಅವನಿಗೆ, ಗೊತ್ತಾಯ್ತಿಲ್ಲ. ಬೇರೆ ಕೊಡೋದು ಬೇಡ, ಯಾಕೆ ಅದು ಮಾಡೋಕ್ಕೆ ಬರೋದು ಗೊತ್ತಿಲ್ಲ ಫಸ್ಟ್ ಅವನಿಗೆ. ಡಾಕ್ಟ್ರು ಮಾಡಬಹುದಾದ ಯಾವುದೇ ಯುನಿಕ್ ಕೆಲಸ ನೀವು ಮಾಡೋಕ್ಕೆ ಬರೋದಿಲ್ಲ. ಕೃಷ್ಣ ಮಾಡಿದ್ದೆಲ್ಲ ಆ ರೀತಿ. ಅದೆಲ್ಲ ಅರ್ಥ ಮಾಡ್ಕೋಬೇಕೇನೋ. ಮೂಲ ಚಕ್ರಕ್ಕೂ ಅವನಿಗೆ ಅಭೇದ, ಬಟ್ ಹೊರಗಿನ ಚಕ್ರ ಹೋಗುತ್ತಲ್ಲ ಅದೋ ಭೇದ. ಅದಕ್ಕೆ ಎರಡು ವಿಧ, ಆಭರಣ ರೂಪಾದಿಗಳ ಆಯುಧಗಳೆಲ್ಲ ಎರಡು ರೂಪ. ಸ್ವರೂಪಭೂತವಾದ ಆಭರಣ ಆಯುಧಗಳು ಬೇರೆ, ಹೊರಗಿರೋ ಬೇರೆ. ಅಲ್ಲೂ ಮತ್ತೆ ಎರಡು ವಿಧ. ಮೂಲ ಮುಖ್ಯಾಭಿಮಾನಿ ಮಹಾಲಕ್ಷ್ಮಿ, ಅವಾಂತರಾಭಿಮಾನಿ ಬೇರೆ ಆಗ್ತಾ ಹೋಗ್ತಾರೆ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ವಿಷ್ಣುವ್ರ ನಾಣ್ಯದ ಸತ್ಯಕಂ. ಆದರೆ ನಾವು ಭೇದ ಒಪ್ತೇವೆ, ನೀವು ಭೇದ ಒಪ್ತೀರಿ. ನೀವು ಭೇದ ಎಲ್ಲಿ ಒಪ್ಪಾರ್ದು ಅಲ್ಲಿ ಭೇದ ಒಪ್ತೀರಿ, ಎಲ್ಲಿ ಒಪ್ಪಬೇಕು ಅಲ್ಲಿ ಅಭೇದ ಒಪ್ಪೋದಿಲ್ಲ. ಆದರೆ ನಾವು ಒಪ್ತೇವೆ. ಅಸತ್ಯ ಸ್ವಗತೋ ಭೇದ ವಿಷ್ಣೋ ನ ಅನ್ಯದ ಸತ್ಯಕಂ. ಉಳಿದ್ಯಾವುದು ಸುಳ್ಳಲ್ಲ, ಅದು ಸುಳ್ಳು. ಜಗತ್ ಪ್ರವಾಹ ಸತ್ಯೋಯಂ. ಜಗತ್ತು ಸತ್ಯ, ಜಗತ್ ಪ್ರವಾಹನೂ ಸತ್ಯ. ಬರೀ ಜಗತ್ ಸತ್ಯ ಅದೇನಾಗ್ತಿತ್ತು ಗೊತ್ತಾ? ಈಗಿನ ಜಗತ್ ಸತ್ಯ ಅಂತ ಆಗಿಬಿಡೋದು. ಹಿಂದೆ ಜಗತ್ ಸುಳ್ಳು, ಮುಂದಾಗ ಜಗತ್ ಸುಳ್ಳು ಅಂತಾಗೋದು. ಜಗತ್ ಪ್ರವಾಹ ಸತ್ಯ ಅಂತ ಹೇಳಿದಾಗ ಎಲ್ಲ ಕಾಲಕ್ಕೂ ಪ್ರತಿಕಲ್ಪದಲ್ಲೂ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಜಗತ್ತು. ಅದೆಲ್ಲ ಏನದು? ಎಲ್ಲ ಕಾಲ ಜಗತ್ತು ಸತ್ಯನೇ. ಪ್ರವಾಹ ಅಂದ್ರೆ ಏನು? ಜಗತ್ತು ಒಂದಾಗತ್ತೆ, 2, 3, 4, 5 ಬಂದಾಗ ಏನಾಯ್ತದ? ಪ್ರವಾಹ ಅಂತ ಕರೀತಾರೆ. ಸತ್ಯ ಪಂಚಭೇದ ಸಮನ್ವಿತ. ಜಗತ್ತಿನ ವೈಶಿಷ್ಟ್ಯ ಅಂದರೆ ಹಿಂದೆ ಹೇಳಿದ ಆಯ್ತು ಬಿಡಿ, ಜಗತ್ತು ಸತ್ಯ, ಪ್ರತಿಕಲ್ಪದ್ದು ಅಲ್ಲ ಅಂದರೆ ಒಂದ್ರಿ ಒಪ್ಕೊಂಡ್ಬಿಡ್ತೇನೆ. ಅದು ಪಂಚಭೇದ ಮಾತ್ರ ಸತ್ಯ ಅಲ್ಲ ಅಂದರೆ ಪಂಚಭೇದಗಳೊಂದಿಗೆ ಜಗತ್ತು ಸತ್ಯ. ಜಗತ್ತಿನ ಡೆಫಿನೇಷನ್ನೇ ಪ್ರಪಂಚ ಪಂಚಭೇದ ಯುಕ್ತ. ಪ್ರಪಂಚೋ ಭೇದ ಪಂಚಕಃ. ಪ್ರಪಂಚ ಇದ್ಮೇಲೆ ಜೀವ ಇದ್ದಾನೆ, ಜಗತ್ತಿದೆ, ಮತ್ತು ಜಡ ಇದೆ, ದೇವರಿದ್ದಾನೆ ಅಂದರೆ ಪಂಚಭೇದ ಒಪ್ಪಲೇಬೇಕಲ್ಲ. ಪಂಚಭೇದ ಒಪ್ಪೋದು ಒಂದೇ. 3 ಥಿಂಗ್ಸ್ ಆರ್ ಟೋಟಲಿ ಸಪ್ರೇಟ್ ಅಂದ್ರೆ ಒಂದೇ. ಮೂರನ್ನ ಹೇಳ್ಬೇಕಾದ್ರೆ 3 ಭೇದ ಬರಲಿಲ್ಲ. ಎಷ್ಟು ಭೇದ ಬರುತ್ತಲ್ಲಿ? 5 ಭೇದ ಬರುತ್ತೆ. ಆದ್ದರಿಂದ ಪಂಚಭೇದ ಸಮನ್ವಿತ. ಜೀವೇಶಯೋರ್ಭಿದ ಚೈವ ಜೀವಭೇದ ಪರಸ್ಪರಂ. ಪಂಚಭೇದಗಳು ಯಾವುದು ಅಂದರೆ ಜೀವೇಶಯೋರ್ಭಿದ, ಜೀವೇಶರ ಭೇದ ಒಂದು. ಜೀವಭೇದ ಪರಸ್ಪರ, ಪರಸ್ಪರ ಜೀವರಲ್ಲಿ ಭೇದ. ಜಡೇಶಯೋ, ಜಡ ಮತ್ತು ಈಶರಿಗೆ ಭೇದ. ಜಡಾನಾಂಚ, ಜಡಗಳಿಗೆ ಪರಸ್ಪರ ಭೇದ. ಜಡಜೀವ ಭೇದ ತತ, ಜಡಜೀವರಿಗೆ ಭೇದ. ಒಂದೇ ಶ್ಲೋಕದಲ್ಲಿ ಪಂಚಭೇದ ಬಂದಿದೆ. ಜೀವೇಶಯೋರ್ಭಿದ ಜೀವಭೇದ ಪರಸ್ಪರಂ ಜಡೇಶಯೋ ಭಿದ ಜಡಾನಾಂಚ ಭಿದ ಜಡಜೀವ ಭಿದ. ಈಗ 5 ಪಂಚಭೇದ ಅಂದರೆ ಇದು. ಪಂಚಭೇದ ಇಮೇ ನಿತ್ಯಾ ಸರ್ವಾವಸ್ಥಾಸು ಸರ್ವಶಃ. ಪಂಚಭೇದ ಎಂಬುದು ಯಾವ ಸ್ಟೇಜಲ್ಲೂ ಸುಳ್ಳಲ್ಲ. ಸಂಸಾರದಲ್ಲೂ ಸತ್ಯ, ಮುಕ್ತಿಯಲ್ಲೂ ಸತ್ಯ. ಅದು ಅಂದಂತ ಮುಸ್ಕೋತ್ರ ಅಲ್ಲೂ ಬೇರೆ ಇದೆ, ಮುಕ್ತಿಯಲ್ಲಿ ಹೋದರೂ ಸತ್ಯ. ಪಂಚಭೇದ ಎಂಬುದು ಒಂದು ಕಡೆ ಇಲ್ಲ, ಎಷ್ಟು ಕಡೆ ಇದೆ? ಪ್ರತಿ ಕಡೆಯೂ ಪಂಚಭೇದ ಇದೆ. ಸರ್ವಾವಸ್ಥಾಸು ಸರ್ವಶ. ಎಲ್ಲರೂ ಮಲಗಿದ್ದಾರೆ, ಆಗಲೂ ಬೇರೆಯೇ, ಯಾರು ಕೂಡ ಒಂದಲ್ಲ, ಎಲ್ಲ ಓಡಾಡ್ತಿದ್ದಾರೆ, ಆಗಲೂ ಕೂಡ ಏನು ಈ ಹೊಡೆದಾಡ್ಬೇಕಾದ್ರೆ ಮಾತ್ರ ಭೇದ ಅಲ್ಲ, ಜೊತೆ ಕೂತಾಗಲೂ ಭೇದನೇ. ಅಲ್ಲಿ ಭೇದ ಇನ್ನು ಕ್ಲಿಯರಾಗಿ ಕಾಣುತ್ತೆ, ಇಲ್ಲೂ ಭೇದ ಇದ್ದೇ ಇದೆ. ಮತ್ತು ಎಷ್ಟೇ ಕ್ಲೋಸ್ ಇದ್ದರೂ ಭೇದ ಇದೆ, ಎಷ್ಟೇ ದೂರ ಇದ್ದರೂ ಭೇದ ಇದೆ. ಮತ್ತು ಇದೆಲ್ಲ ಅದಕ್ಕೆ ಸರ್ವಾವಸ್ಥಾಸು ಸರ್ವಶಃ. ಮುಕ್ತಾರಾಂಚನ ಹೀಯಂತೆ. ಇಬ್ಬರು ಮಲ್ಕೊಂಡಿದೆ, ಇಬ್ರು ಒಂದೇ ಕನಸು ಬಿಡಬೇಕಾಗಿಲ್ಲ. ಏನಾಗಿದೆ, ಇವನ್ ಕನಸು ಬೇರೆ, ಇವನ್ ಯಾವುದೋ ಪಡಿಸ್ಕೊಂಡಾಗ ಕನಸು, ಇವನು ಹೊಡೆದಾಗ ಕನಸು, ಇಬ್ಬರು ಒಂದೇ ಕನಸು ಬಿಡಬೇಕಾಗಿಲ್ಲ. ಅಲ್ಲೂ ಕನಸಿನಲ್ಲೂ ಏನಿದೆ ಮತ್ತೆ ಭೇದ ಇದೆ. ಜೀವಭೇದ ಪರಸ್ಪರಂ ಪಂಚಭೇದ ಇಮೇ ನಿತ್ಯಾ ಸರ್ವಾವಸ್ಥಾಸು ಸರ್ವಶಃ ಮುಕ್ತಾನಾಂಚ ನಹೀಯಂತೆ. ಮುಕ್ತಿ ಆದಮೇಲೆ ಕೂಡ ಏನಾಗೋದಿಲ್ಲ, ಪಂಚಭೇದ ಹಾಗೆ ಇರುತ್ತೆ. ಮುಕ್ತಿಯಲ್ಲೂ ಪಂಚಭೇದ ಇದೆ, ಸಂಸಾರದಲ್ಲೂ ಇದೆ, ಸಂಸಾರ ಪ್ರಳಯ ಕಾಲದಲ್ಲೂ ಇದೆ. ಮತ್ತೆ ಪ್ರಳಯ ಕಾಲದಲ್ಲೂ ಕೂಡ ಪಂಚಭೇದ ಇದೆ. ಯಾಕೆ? ದೇವರಿದ್ದಾನೆ, ಮಹಾಲಕ್ಷ್ಮಿ ಇದ್ದಾರೆ, ಒಳ ಜಗತ್ತಿದೆ, ಜಗತ್ತಿನ ಜಡ ಜೀವರಿದ್ದಾರೆ, ಪಂಚಭೇದ ಬಂದೋಯ್ತು. ಮತ್ತೆ
ಜಡಜೀವಭಿದ ತಥಾ ಪಂಚಭೇದ ಇಮೇ ನಿತ್ಯಾಹ ಸರ್ವಾವಸ್ಥಾಸು ಸರ್ವಶಃ ಮುಕ್ತಾನಾಂಚನ ಹೀಯಂತೆ. ಇದು ಒಂದು ಭಾಗ. ತಾರತಮ್ಯಂಚ ಸರ್ವದಾ, ತಾರತಮ್ಯನೂ ಇದೆ. ಬರೀ ಭೇದ ಒಪ್ಪಿದ ಮತ ಅಲ್ಲ, ನಮಗೆ ತಾರತಮ್ಯನೂ ಒಪ್ಪಿರತಕ್ಕಂಥ ಮತ. ಪಂಚಭೇದಗಳ ತಾರತಮ್ಯ ಘಟಿತವಾದ ಪಂಚಭೇದ ಇದೆ. ಬೆಳ್ಳಿ ಇದೆ, ಬಂಗಾರ ಇದೆ, ಎರಡು ಬೇರೆಯೇ. ವ್ಯಾಲ್ಯೂ ಕೂಡ ಬೇರೆ ಇದೆ. ಬೆಳ್ಳಿ ವ್ಯಾಲ್ಯೂ ಬೇರೆ, ಬಂಗಾರದ ವ್ಯಾಲ್ಯೂ ಬೇರೆ. ಅರ್ಥ ಆಯ್ತಾ? ಆದ್ದರಿಂದ ತಾರತಮ್ಯದಿಂದ ಕೂಡಿದ. ಆದರೆ ಭೇದ ಇದ್ದಲ್ಲಿ ತಾರತಮ್ಯ ಇರಲೇಬೇಕು ಅಂತ ನಿಯಮ ಇಲ್ಲ. ತಾರತಮ್ಯ ಇದ್ದಲ್ಲೇ ಭೇದ ಇರಲೇಬೇಕು. ಯಾಕೆ? ಬ್ರಹ್ಮವಾಯುಗಳಲ್ಲಿ ಭೇದ ಇದೆ, ಅದೇನಿಲ್ಲ, ತಾರತಮ್ಯ ಇಲ್ಲ. ಆದರೆ ಗರುಡಶೇಷ ರುದ್ರರಿಗೂ ಬ್ರಹ್ಮದೇವರಿಗೂ ಭೇದ ಇದೆ ಬ್ರಹ್ಮವಾಯುಗಳಿಗೆ. ಬಟ್ ಪ್ಲಸ್ ತಾರತಮ್ಯನೂ ಇದೆ. ತಾರತಮ್ಯ ಹೆಚ್ಚು ಇನ್ನೂ ಎಫೆಕ್ಟಿವ್ ಆಗಿರೋದು ಅದಿದ್ದೇ ಇದೆ. ದೇವ್ರನ್ನ ಸ್ತೋತ್ರ ಮಾಡಕ್ಕೆ ಹೊರಟಾಗ ಬರೀ ಭೇದ ಇಲ್ಲ, ಅಲ್ಲಿ ಏನಿದೆ? ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೇವೆ ನಾವೀಗ, ಬರೀ ಭೇದ ಇಲ್ಲ. ಏನಿದೆ ಅಲ್ಲಿ? ತಾರತಮ್ಯ ಸಮೇತವಾದ ಭೇದ. ಎಂಥ ತಾರತಮ್ಯ ಇದೆ? ಎಕ್ಸಾಕ್ಟ್ಲಿ ಆಪೋಸಿಟ್. ಸ್ವಲ್ಪ ಅಲ್ಲ, ಅಂತಿಂತ ತಾರತಮ್ಯ ಅಲ್ಲ, ಟೋಟಲ್ ಅದು. ಇವತ್ತು ಬೆಳ್ಳಿಗೂ ಬಂಗಾರಕ್ಕೆ ತಾರತಮ್ಯ ಬೇರೆ, ಕಬ್ಬಿಣಕ್ಕೂ ಬಂಗಾರಕ್ಕಿರೋ ತಾರತಮ್ಯ ಬೇರೆ. ಎಷ್ಟು ವ್ಯತ್ಯಾಸ ಇದೆ ಅದು? ಭಾರಿ ವ್ಯತ್ಯಾಸ. ಆ ದೃಷ್ಟಿಯಲ್ಲಿ ತಾರತಮ್ಯ ವೇರಿ ಆಗ್ತಾ ಹೋಗುತ್ತೆ. ಮುಕ್ತಾನ ತಾರತಮ್ಯ ಅಲ್ಲಿ ದುಷ್ಟರಿದ್ದಾರಲ್ಲ, ಕಲಿ ಕೇಡರೇ ಬೇರೆ, ಕಲಿ ಅವರೆಲ್ಲ ಬೇರೆ. ಎಲ್ಲ ದೈತ್ಯರ ತಾರತಮ್ಯ ಸಂಧಿ ಇದೆಯಲ್ಲ, ಅದು ಒಂದು ಈ ಸಂಸಾರದಲ್ಲೂ ಇದೆ, ಅಂಧಂತಮಸ್ಸಿನಲ್ಲೂ ಇದೆ, ಇದ್ದೇ ಇದೆ. ನರಕಗಳಲ್ಲೂ ತಾರತಮ್ಯ ಇದೆ. ನಿತ್ಯ ನರಕ, ಅನಿತ್ಯ ನರಕ. ಅನಿತ್ಯ ನರಕದಲ್ಲೂ ಕೂಡ ಮತ್ತೆ ತಾರತಮ್ಯ. ತಾರತಮ್ಯದ ಜಾಗನೇ ಇಲ್ಲ. ಈ ತಾರತಮ್ಯ ಹುಡಿ ಹಾಕ್ತಿರ್ತಾರೆ, ಬಡಿಸಿರ್ತಾರೆ, ಸ್ವೀಟ್ ತಂದುಬಿಡ್ತಾರೆ, ತಕ್ಷಣ ಹುಡಿ ಸರಿಸ್ಬಿಡ್ತಾರೆ ಆ ಕಡೆ. ಯಾತಕ್ಕೆ? ತಾರತಮ್ಯ ಇದ್ದಿದ್ದಕ್ಕೆ. ಏನು ಮಾಡ್ತಿದ್ರು? ತಾರತಮ್ಯ ಇಲ್ಲದೆ ಹೋಗಿದ್ರೆ ಇನ್ನೂ ಸ್ವೀಟ್ ತಂದ್ರು ಮತ್ತೆ ಜಾಗ ಮಾಡ್ಕೊತಾರೆ. ಯಾತಕ್ಕೆ? ತಾರತಮ್ಯ ಇದೆ, ಇಲ್ಲದ್ರೆ ಆಗ್ತಿರ್ಲಿಲ್ಲ. ಮತ್ತು ಎರಡು ಪದಾರ್ಥ ಹಾಕಿದ್ರೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಏನು ಮಾಡ್ತಾನೆ? ಯಾವ್ದು ಬಿಡ್ಲಕ್ಕೆ ಅದನ್ನು ತಿಂತಾನೆ, ಇನ್ನೊಂದನ್ನು ಸ್ವಲ್ಪ ಬಿಡ್ತಾನೆ, ಅದನ್ನು ಬಿಡೋದಿಲ್ಲ. ಇದೆ ಎಲ್ಲ ಕಡೆ ಇದು ಸ್ಪೆಷಲ್ ಇದು ಅಂತ ತಿಂತಾನೆ. ಈ ರೀತಿ ತಾರತಮ್ಯ ಇಟ್ಟು ಊಟ ಮಾಡೋಕ್ಕಾದ್ರೂ ತಾರತಮ್ಯ ಇದೆ, ಪ್ರತಿ ಅರ್ಥದಲ್ಲೂ ತಾರತಮ್ಯ. ತಾರತಮ್ಯಂಚ ಸರ್ವದಾ ಕ್ಷಿತಿಪ ಮನುಷ್ಯ. ತಾರತಮ್ಯ ಹೋಗಲಿ ಅಂದರೆ ಜಗತ್ತೇ ಹೋಗಲಿ ಅಂತ ಆಗುತ್ತಷ್ಟೆ. ತಾರತಮ್ಯ ನಾಶ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ? ಆಫೀಸ್ನಲ್ಲಿ ತಾರತಮ್ಯ ಇಲ್ಲ, ಸರಿ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಯಾರು ಕೂಡ. ಎಲ್ಲರೂ ಸಮಾನ ಆದರೆ ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನು ಹೇಳಬೇಕು ಅಂದರೆ ಗೌರವ ಸಮಾನವಾಗಿ ಕೊಡಿ ಎಂಬುದು ಬೇರೆ. ತಾರತಮ್ಯ ಗೌರವ ಸಮಾನ ಕೊಡೋದು ಅಂದರೆ ಏನು? ಯೋಗ್ಯತೆ ತಕ್ಕಂತೆ ಕೊಡೋದು ಅಷ್ಟೇ ಹೊರತು ಅವನ ಕಾಡಿ ಕೀಳಾಗಿ ನೋಡೋದು, ಅವಮಾನ ಮಾಡೋದು ಮಾಡಬಾರ್ದು. ಆ ಥರ ಸಮಾನತೆ ಒಪ್ಪಕ್ಕೆ ಹೊರತು ಈ ಸಮಾನತೆ ಒಪ್ಪಬಾರದು. ಇವತ್ತು ಸರ್ಕಾರದ ಸಮಾನತೆ ಕಾನ್ಸೆಪ್ಟ್ ಬೇರೆ, ಶಾಸ್ತ್ರದ ಸಮಾನತೆ ಕಾನ್ಸೆಪ್ಟ್ ಬೇರೆ. ಸಮಾನವಾಗಿ ನೋಡಿ, ಸಮಾನವಾಗಿ ನೋಡಿ ಅಂದರೆ ಪಕ್ಷಪಾತವಿಲ್ಲದೆ ನೋಡಿ, ಇದು ಸರಿಯಾದ ಅರ್ಥ. ಈಕ್ವಲ್ಲ ನೋಡಿ ಅಂದರೆ ತಪ್ಪಾಗುತ್ತೆ. ಈಕ್ವಲ್ಲ ನೋಡಿಬಿಟ್ಟು ಹಾಗಿದ್ರೆ ಇದರಲ್ಲಿ ಕಷ್ಟಪಡ್ಬೇಕು, ಯಾತಕ್ಕೆ ಓದಬೇಕು, ಯಾಕೆ ಕೆಲಸ ಯಾತಕ್ಕೆ? ತಾರತಮ್ಯ ಮಾಡಿದರೆ ವೇಸ್ಟ್ ಆಗಿತ್ತು. ಮತ್ತು ಈ ಕೋರ್ಸ್ ನೀವು ಮಾಡಬೇಕಾ? ಫೇಲ್ ಆದ್ರೆ ಅಪ್ಲೈ ಮಾಡ್ದೆ, ಪಾಸ್ ಆದ್ರೆ ಅಪ್ಲೈ ಮಾಡ್ದೆ. ಸರ್ ನೀವೆಲ್ಲ ಶಾಸ್ತ್ರ ಒಪ್ತಿರೋದಲ್ಲೋ, ಅಪ್ಲೈ ಮಾಡ್ತಾರೆ, ತಾರತಮ್ಯ ಮಾಡೋದಲ್ಲೋ ಅದಲ್ಲೋ, ಇಬ್ಬರಿಗೂ ಸೀಟ್ ಕೊಡಿ. ಹಾಗೆ ತಾರತಮ್ಯ ಯಾಕೆ ಮಾಡ್ತೀರಿ? ಹಾಗಿದ್ರೆ ಹೈಟ್ನಲ್ಲಿ ನಾನು ಸ್ವಲ್ಪ ಜಾಸ್ತಿ ಇದ್ದೇನೆ, ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ವೇಟ್ ಜಾಸ್ತಿ ಇದೆ, ಕಾರಣ ಕೊಡ್ತಾ ಕೂತ್ಕೊಂಡ್ರೆ ಆಗತ್ತಾ? ಇದನ್ನು ಸಾಮ್ಯ ಅಂತ ಕರೆಯೋದಾದರೆ ಇವತ್ತು ಯಾವ ಕೆಲಸ ಯಾರೂ ಮಾಡಕ್ಕೆ ಬರೋದೆ, ಎಲ್ಲ ನಿಂತು ಹೋಗ್ಬೇಕು, ಅವ್ಯವಹಾರಿ. ತಾರತಮ್ಯದ ಪ್ರಸ್ತಾಪ ಬಂತು. ತಾರತಮ್ಯ ಯಾವುದು ಅಂದರೆ ಎಲ್ಲ ತಾರತಮ್ಯ ಹೇಳ್ತಾ ಇದೆ. ಶಾರ್ಟ್ ತಾರತಮ್ಯ ಇದೆ. ಒಂದು ತಾರತಮ್ಯ ಹೇಳಿದ್ರು, ನೆನಪಿದೆಯಾ? ತತ್ವಸಂಖ್ಯಾನದಲ್ಲಿ ಏನು ತಾರತಮ್ಯ? ಒಂದು ಸಿಂಪಲ್ ತಾರತಮ್ಯ ಹೇಳಿದರು. ಏನದು? ದೇವಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. 5 ಕ್ಲಾಸ್ ಇದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು. ಒಂದು ತಾರತಮ್ಯ. ತಾರತಮ್ಯ ಅನೇಕ ವಿಧ ಇದೆ, ಅದು ಒಂದು ತಾರತಮ್ಯ ಸಿಂಪಲ್. ಅದು ಕ್ಯಾಟಗರಿ ಕ್ಲಾಸ್ 4 ಅಂದ್ಬಿಡ್ತಾರೆ, ಮುಗಿದೋಯ್ತು. ಅದರಲ್ಲಿ ಇನ್ಕ್ರಿಮೆಂಟು, ಸೀನಿಯಾರಿಟಿ ಮತ್ತು ಬೇರೆ ಬರುತ್ತಾಗ. ಬಟ್ ಬ್ರಾಡಾಗಿ ಎಷ್ಟು ಮಾಡ್ತಾರೆ ಈಗ? 1 2 3 4 ಮಾಡಿದಾಗೆ 5 ಭಾಗ ಇದೆ. ಇನ್ನೂ ಬ್ರಾಡ್ ಮಾಡಿದಾಗ ಕ್ಷಿತಿಪಾಹ ಮನುಷ್ಯ ಗಂಧರ್ವಾಹ ದೇವಾಶ್ಚ ಪಿತರಶ್ಚಿರಾಹ ಅಜಾನಜಾಹ ಕರ್ಮಜಾಶ್ಚ ದೇವಾಹ ಇಂದ್ರಃ ಪುರಂದರಃ ರುದ್ರಃ ಸರಸ್ವತಿ ವಾಯು ಮುಕ್ತಾಹ ಶತಗುಣೋತ್ತರಾಹ. ಎಲ್ಲಿವರೆಗೂ ಬಂತು ನೋಡಿದ್ರೆ ಈಗ? ಕ್ಷಿತಿಪಾಯಿಂದ ಹಿಡಿದು 1.5 ಶ್ಲೋಕದೊಳಗೆ ವಾಯುದೇವರವರೆಗೂ ಬಂತು. ಏಕೋ ಬ್ರಹ್ಮಾಚ ವಾಯುಶ್ಚ ವೀಂದ್ರೋ ರುದ್ರಮಸ್ತಥಾ. ಅದಾದ ಮೇಲೆ ಏಕೋ ರುದ್ರಸ್ತಥಾ ಶೇಷೋ ನ ಕಶ್ಚಿತ್ ವಾಯುನಾಸಮಃ ಮುಕ್ತೇಷು ಶ್ರೀಹಿ ತಥಾ ವಾಯೋ ಸಹಸ್ರಗುಣಿತಾ ಗುಣೈಃ ತಥೋ ಅನಂತಗುಣೋ ವಿಷ್ಣು ನ ಕಶ್ಚಿತ್ ತತ್ಸಮಸ್ತದಾ ಇತ್ಯಾದಿ ವೇದವಾಕ್ಯಂ ವಿಷ್ಣೋ ಉತ್ಕರ್ಷಮೇವ ಭಕ್ತಿ ಉಚ್ಚೈಃ. ಇದಿಷ್ಟು ಕೂಡ ಒಂದು ಸಿಂಪ್ಲೆಸ್ಟ್ ತಾರತಮ್ಯ ನೆನ್ಪಿಟ್ಕೊಂಡೆ. ಮೊದಲು ಕ್ಷಿತಿಪರು. ಕ್ಷಿತಿಪರು ಅಂದರೆ ಯಾರು?
ಚಕ್ರವರ್ತಿಗಳು ಅಂತೇಳಿ. ಮನುಷ್ಯ ದೇವಋಷಿ ಪಿತೃಪ ನರಹ ಪಿತೃಪ ಪಾ ಅಂತೀತಿ ಪಾಹ ಚಕ್ರವರ್ತಿರಹ ಅಂತ ಕರೆದಿದ್ದಾರೆ, ಚಕ್ರವರ್ತಿಗಳು. ಆಮೇಲೆ ಮನುಷ್ಯ ಗಂಧರ್ವರು, ಆಮೇಲೆ ಅದರಲ್ಲಿ ಎರಡು ಭಾಗ, ಮತ್ತೆ ಮನುಷ್ಯ ಗಂಧರ್ವರು ದೇವಗಂಧರ್ವರು ಅಂತ ಎರಡು ಭಾಗ ಇದ್ದಾರೆ. ಆಮೇಲೆ ಚಿರಪಿತೃಗಳು ಅಂತೇಳಿ ಚಿರಪಿತೃಗಳು ಅಂತಿದ್ದಾರೆ. ಆಮೇಲೆ ಅಜಾನಜ ದೇವತೆಗಳಿದ್ದಾರೆ, ಕರ್ಮಜ ದೇವತೆಗಳಿದ್ದಾರೆ. ಇವೆಲ್ಲ ಅಜಾನಜಾಹ ದೇವಾಹ ಕರ್ಮಜಾಹ ದೇವಾಹ. ಪಿತರಹ ಸಾಮಾನ್ಯ ಪಿತೃಗಳು, ಚಿರಪಿತೃಗಳು. ಗಂಧರ್ವರು ಮನುಷ್ಯ ಗಂಧರ್ವರು ದೇವಗಂಧರ್ವರು. ಆಮೇಲೆ ದೇವತೆಗಳು, ಅದರಲ್ಲಿ ಇಂದ್ರಹ ಪುರಂದರಹ, ಇಂದ್ರಹ ಪುರಂದರಹ. ಅದೇ ಇಲ್ಲಿ ಈಗಿರೋ ಇಂದ್ರ ಪುರಂದರ ಹೆಸರು. ಈ ಇಂದ್ರ ಅಂದರೆ ಪುರಂದರ ಇಂದ್ರ. ವಿಷ್ಣು ನಾಮಕ ಇಂದ್ರ ಇದ್ದಾಗಿಲ್ಲ, ಯಜ್ಞನಾಮಕ ಇಂದ್ರ ನಾರಾಯಣನೇ. ತಾರತಮ್ಯಕ್ಕೆ ಬೇಕಾದ ಇಂದ್ರ ಯಾರು ಅಂದರೆ ಪುರಂದರ ಇಂದ್ರ. ಆ ಇಂದ್ರ ತಾರತಮ್ಯ ಇಲ್ಲ, ಇಂದ್ರ ಆಗ ಸರ್ವೋತ್ತಮ. ಇಂದ್ರದೇವರು ಯಜ್ಞನಾಮಕ ಭಗವಂತ ಇಂದ್ರ ಪದವಿಯಲ್ಲಿದ್ದಾಗ ಏನಂತ ಕರಿಬೇಕಾಗ ಇಂದ್ರನೇ ಸರ್ವೋತ್ತಮ. ಯಾಕೆ ಅಲ್ಲಿ ಯಜ್ಞ ಇರೋದಲ್ಲ, ಇಲ್ಲದೆ ಹೋದಾಗಿಲ್ಲ. ಅದಕ್ಕೆ ಪುರಂದರ ಇಂದ್ರ ಇದ್ದಾಗ ಮಾತ್ರ ತಾರತಮ್ಯ, ಅದು ವಿಶೇಷ. ಶುರು ಮಾಡಿಬಿಟ್ರೆ ಮೊದಲೇ ಹೇಳ್ಬಿಟ್ರೆ ಆಗ್ಲೇನೆ ಕ್ಷಿತಿ ಮುಂದೆ ಬರ್ತಾ ಹೇಳ್ತಾರೆ ನೋಡಿ. ರುದ್ರ ಸರಸ್ವತಿ ವಾಯು ಮುಕ್ತಾಹ ಶತಗುಣೋತ್ ವರ್ಷೋತ್ರ ಬರೆದ್ರೆ ಪಜಿತೇರಾಗುತ್ತೆ ಅಂದರೆ ನಾವೆಲ್ಲ ಹೋಗ್ಬಿಡ್ತೀವಿ ಸಾರ್ ಅಂತ ಅವ್ರು. ನಮ್ಮ ಲಿಸ್ಟಲ್ಲಿ ಹೆಸರೇ ಇಲ್ಲ ಅಂತ ಆಗ್ಬಿಡೋದು, ಬಿಟ್ಟು ಮುಕ್ತಿಯೋಗಿ ಇರಲ್ಲ ಅಂತ ಆಗ್ಬಿಡೋದು. ರುದ್ರ ಸರಸ್ವತಿ ವಾಯು ಮುಕ್ತಾಹ. ಪುರಂದರ ಅಂದರೆ ರುದ್ರದೇವರು, ಆಮೇಲೆ ಸರಸ್ವತಿ ದೇವಿ. ರುದ್ರ ಅಂದರೆ ಗರುಡಶೇಷ ರುದ್ರರು, ಸರಸ್ವತಿ ಭಾರತಿ, ವಾಯು ಅಂದರೆ ಬ್ರಹ್ಮದೇವರು. ಇವರೆಲ್ಲ ಮೇಲೆ ಶತಗುಣೋತ್ತರಾಹ 100 ಟೈಮ್ಸ್ ಮೇಲಿದ್ದಾರೆ. ಅದು ಬ್ರಹ್ಮದೇವ್ರನ್ನ ಹೇಳಲೇ ಇಲ್ಲ ಅಂತ ಕೇಳಿದರೆ ಏಕೋ ಬ್ರಹ್ಮಾಚ ವಾಯುಶ್ಚ. ಬ್ರಹ್ಮದೇವ್ರ ಬಗ್ಗೆ ಏನು ಹೇಳ್ತಾರೆ ಅದಿಷ್ಟು ವಾಯುದೇವರಿಗೆ ಅಪ್ಲಿಕಬಲ್. ವಾಯುದೇವರಿಗೆ ಏನು ಹೇಳ್ತಾರೆ ಇದೆಲ್ಲ ಏನೋ ಬ್ರಹ್ಮದೇವ್ರಿಗೆ ಅಪ್ಲಿಕಬಲ್. ಅದೇ ರೀತಿ ವೀಂದ್ರ ರುದ್ರ ಸಮಸ್ತಥ. ವಿ ಇಂದ್ರ, ವಿ ಅಂದರೆ ಪಕ್ಷಿ, ಪಕ್ಷಿರಾಜ ಗರುಡ ಯಾರಿಗೆ ಸಮ? ರುದ್ರದೇವರ ಸಮ. ಅದೇ ರೀತಿ ಏಕೋ ರುದ್ರ ತಥಾ ಶೇಷಃ. ಶೇಷದೇವರು ಅಂತ ಕೇಳಿದರೆ ಈ ರುದ್ರದೇವರೇ ಮುಂದೆ ಶೇಷದೇವರಾಗ್ತಾರೆ. ಇವರು ಏಕೆ ಸಮಸ್ಯೆ ನೋಡಿ. ರುದ್ರದೇವರೇ ಶೇಷದೇವರಾಗೋದ್ರಿಂದ, ಆದರೆ ಗರುಡದೇವರು ರುದ್ರದೇವರು ಗರುಡದೇವರಾಗೋದಿಲ್ಲ. ಆದ್ದರಿಂದ ಆ ಗುಂಪೇರೆ ಈ ಗುಂಪೇರೆ. ಒಟ್ಟು ಈಕ್ವಾಲಿಟಿ ಇದ್ದರೂ ಕೂಡ ಬರೋ ರೀತಿ ಬೇರೆ. ಡೈರೆಕ್ಟ್ ರೆಕ್ರೂಟ್ ಗರುಡ, ಇವರು ಆನ್ ಪ್ರಮೋಷನ್ ಬರೋದು ಇವರು ಯಾರೋ ರುದ್ರದೇವರು. ಎರಡೂ ಇದೆ. ಡೈರೆಕ್ಟ್ IAS ಬೇರೆ, ಪ್ರಮೋಟೆಡ್ KS IAS ಆಗೋದು ಬೇರೆ. ಆ ಥರ ಇದ್ದಾರೆ. ಹೌದೌದು, ಎರಡು ಮಾರ್ಗನೇ ಬೇರೆ. ಕಶ್ಚಿತ್ ಈ ರೂಟ್ ಬೇರೆ, ಆ ರೂಟ್ ಬೇರೆ. ನಾ ಕಶ್ಚಿತ್ ವಾಯುನಾ ಸಮಃ. ಜೀವರಲ್ಲಿ ವಾಯುದೇವರಿಗೆ ಸಮ ಯಾರೂ ಇಲ್ಲ. ಹೌದು ಹೌದು, ಮುಂದೆ ಬರುತ್ತೀಗ. ಇಲ್ಲಿ ಮುಕ್ತೇಶು ಎಲ್ಲಿದೆ? ಇನ್ನೂ ಬಂದಿಲ್ಲ. ಎಲ್ಲಿದೆ? ಇನ್ನೂ ಬಂದಿಲ್ಲ ಅದಿನ್ನು. ಅಲ್ಲ, ಇನ್ನೂ ಇಲ್ಲಿ ಆ ವಾಯು ಆಯ್ತು. ಈಗ ಇಷ್ಟೆಲ್ಲ ಇಟ್ಕೊಂಡ್ರು ಸಂಸಾರದಲ್ಲೂ ಅಷ್ಟೇ, ಮುಕ್ತರಾದ ಮೇಲೂ ಅಷ್ಟೇ. ಸಂಸಾರದಲ್ಲೂ ತಾರತಮ್ಯ ಇದೆ, ಮುಕ್ತಿಯಲ್ಲೂ ತಾರತಮ್ಯ ಇದೆ. ಇಲ್ಲಿ ಎಷ್ಟಿದೆಯೋ ಅಲ್ಲಿ ಹಾಗೇ ಇರುತ್ತೆ, ಚೇಂಜ್ ಆಗೋದಿಲ್ಲ ಅಂತ ಹೇಳಿದರು. ಆಗ ಪ್ರಶ್ನೆ ಬಂತು, ವಾಯು ಮುಕ್ತ ಅಂದ್ಬಿಟ್ರಲ್ಲ ಅಂದರೆ ಇಲ್ಲಿ ವಾಯು ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಯಾಕೆ ಮುಂದೆ ಹೇಳಿದ್ರು ಏಕೋ ಬ್ರಹ್ಮಾಚ. ಎಲ್ಲಿ ವಾಯು ಅಂತ ಮುಕ್ತರಲ್ಲಿ ಕರೀತಾರೆ ಬ್ರಹ್ಮ ಅಂತ ತಿಳ್ಕೋದು. ಸಂಸಾರದಲ್ಲಿ ಬ್ರಹ್ಮ ಇಬ್ಬರು ಬೇರೆ ತಿಳ್ಕೋದು. ಬ್ರಹ್ಮ ಪದವಿ ಬೇರೆ, ವಾಯು ಬೇರೆ. ಮುಕ್ತಿಯಲ್ಲಿ ಮಾತ್ರ ವಾಯು ಪದವಿ ಇಲ್ಲ, ಇರೋದು ಯಾವುದೋ ಬ್ರಹ್ಮ ಪದವಿ ಒಂದೇ. ಅದಕ್ಕೆ ಮಧ್ಯೆ ಅದನ್ನು ಸೇರಿಸಿಬಿಟ್ರು. ಏಕೋ ರುದ್ರಸ್ತಥಾ ಶೇಷೋರ ಕಶ್ಚಿತ್ ವಾಯುರಾ ಸಮಃ ಮುಕ್ತೇಶು ಶ್ರೀಹಿ. ಮುಕ್ತರಲ್ಲಿ ಯಾರು ಶ್ರೇಷ್ಠ? ಮಹಾಲಕ್ಷ್ಮೀ ದೇವಿ ಶ್ರೇಷ್ಠ. ತಥಾ ವಾಯೋ ಸಹಸ್ರಗುಣಿತಾ ಗುಣೈಹಿ. ಅದು ಎಷ್ಟು ಮೇಲಿದ್ದಾರೆ ಅಂದರೆ 100 ಗುಣ ಅಲ್ಲ, 1000 ಗುಣ ಮೇಲಿದ್ದಾರೆ. ಇದು 1000 ಅಂದರೆ 1000 ಅಲ್ಲ, ಎಷ್ಟು? ಕೋಟಿ, ಅನಂತ ಅಂತ ಅರ್ಥ. ಕೋಟಿ ಅಂದರೆ ಕೋಟಿ ಅಲ್ಲ, ಮತ್ತೆ ಇನ್ನೂ ಭಾರಿ ಜಾಸ್ತಿ. ನಮಗೆ ಎಷ್ಟು ತೋರಿಸ್ಬೇಕಾಗಿದೆ? ಇವರಿಗಿಂತ ಮಹಾಲಕ್ಷ್ಮೀ ದೇವಿ ಕೋಟಿ, ಅವ್ರ ಮೇಲೆ ನಾರಾಯಣ ಅನಂತ ಅಂತ ಹೇಳಿದರೆ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕಷ್ಟೇ. ಆ್ಯಕ್ಚುಲಿ ತಗೊಂಡ್ರೆ ಇಬ್ಬರು ಅನಂತನೇ, ಇವರು ಅನಂತ ಅವರು ಅನಂತ. ದೇಶದ ಕಾಲದ ಸಮರವರು. ಬಟ್ ಅವಾಗ ಏನಾಗ್ಬಿಡ ಸಾಮ್ಯ ಬರುತ್ತೆ, ಅದೇನು ಮಾಡಿಬಿಡ್ತಾರೆ ಆಗ ಕೋಟಿ ಮಾಡಿ ಇದನ್ನು ಹೇಳ್ತಾರೆ ಅಷ್ಟೇ ಹೊರತು ಕೋಟಿ ಎಕ್ಸಾಕ್ಟ್ ಕ್ರೋರ್ ಅಲ್ಲ, ಮೋರ್ ದೆನ್ ಕ್ರೋರ್ ಆಗದೇ ಇರೋಷ್ಟು. ತಥೋ ಅನಂತ ಗುಣೋ ವಿಷ್ಣು. ದೇವ್ರ ಗುಣ ಮಾತ್ರ ಎಷ್ಟು? ಅನಂತ ಗುಣ. ನ ಕಶ್ಚಿತ್ ತತ್ಸಮಸ್ತದ. ಯಾರೂ ಕೂಡ ಏನಲ್ಲ ದೇವರಿಗೆ ಸಮ ಅಲ್ಲ, ಯಾರು ವಿಷ್ಣುವಿಗೆ ಸಮ ಅಲ್ಲ. ನಾರಾಯಣ ಮಹಾಲಕ್ಷ್ಮಿ ಸಮನೂ ಹೌದು, ಮೇಲೇನೂ ಹೌದು. ಆದರೆ ಮಹಾಲಕ್ಷ್ಮಿ ಕಡಿಮೆ ಅಷ್ಟೇ, ಮೇಲಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶೇಷಾಂಶ. ಇತ್ಯಾದಿ ವೇದ ಎಲ್ಲ ಏನೇನೋ ಹೇಳ್ತೀರಿ ಅಂದರೆ ಏನೇನೋ ಹೇಳಿಲ್ಲ. ಇತ್ಯಾದಿ ವೇದವಾಕ್ಯಂ ವಿಷ್ಣೋ ಉತ್ಕರ್ಷಮೇವ ಭಕ್ತಿ ಉಚ್ಚೈ. ಇದೆಲ್ಲ ವೇದವಾಕ್ಯಗಳು. ವಿಷ್ಣೋ ಉತ್ಕರ್ಷಮೇವ, ವಿಷ್ಣುವಿನ ಸರ್ವೋತ್ತಮತ್ವನೇ ಎಲ್ಲ ಕಡೆ ಹೇಳ್ತಾ ಇದೆ. ಉಚ್ಚೈ ಗಟ್ಟಿಯಾಗಿ ಹೇಳ್ತಾ ಇವೆ. ಇದು ಆಂಬಿಗಸ್ ಆಗಿ ಹೇಳ್ತಾ ಇಲ್ಲ, ಅನ್ಯಾಂಬಿಗಸ್ ಆಗಿ ಹೇಳ್ತಾ ಇದೆ ಅಂತ ಅರ್ಥ. ಅದಿರಲಿ, ಅದೇನಂತ ನಾಳೆ. ಸರ್ವೇಂದ್ರಿಯ ಪ್ರೇರಣೆ.